TV9 ಡಿಜಿಟಲ್ಗೆ ಸ್ವಾಗತ. ನಾನು ಸಂಜೀವ್ ಪಾಂಡ್ರೆ. ಗದಗ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದ ರಸ್ತೆಗಳು ಅಕ್ಷರಶಃ ಅಧ್ವಾನ ಎದ್ದು ಹೋಗಿವೆ. ಅಂಥ ಹದಗೆಟ್ಟ ರಸ್ತೆಗಳಲ್ಲಿ ಜನರು ಸಂಚಾರ ಮಾಡೋದೇ ದೊಡ್ಡ ಕಷ್ಟದಾಯಕವಾಗಿದೆ. ನಿತ್ಯವೂ ಕೂಡ ಬ್ರೇಕ್ ಡ್ಯಾನ್ಸ್ ಮಾಡಿಕೊಂಡು ಅಂಥ ರಸ್ತೆಯಲ್ಲಿ ಅಡ್ಡಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲಿ ಕೂಡ ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಳೆಆಲೂರು ಮತ್ತು ಅಮರಗೋಳ ಗ್ರಾಮದ ರಸ್ತೆಯ ಸ್ಥಿತಿ ಸಾಕಷ್ಟು ಭಯಾನಕವಾಗಿದೆ. ಸ್ವಲ್ಪ ಯಾಮಾರಿದರೂ ಕೂಡ 20 ಅಡಿ ಆಳಕ್ಕೆ ಬಿದ್ದರೆ ಮುಗೀತು. ಅಂಥ ಒಂದು ದುಸ್ಥಿತಿ ಆ ರಸ್ತೆಯದಿದೆ. ಆದರೂ ಕೂಡ ಗದಗ ಜಿಲ್ಲಾ ಆಡಳಿತ ಮತ್ತು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಮಾತ್ರ ಆ ರಸ್ತೆ ರಿಪೇರಿ ಮಾಡುವ ಗೋಜು ಹೋಗಿಲ್ಲ. ಹೀಗಾಗಿ ಪ್ರತಿನಿತ್ಯವೂ ಕೂಡ ಅದೇ ಅಧ್ವಾನ ರಸ್ತೆಯಲ್ಲಿ ಹೊಳೆಆಲೂರು ಗ್ರಾಮದಿಂದ ಕೂಡ ಅಮರಗೋಳ ಗ್ರಾಮ, ಬಸರಕೋಡ ಸೇರಿದಂತೆ ಹಲವಾರು ಗ್ರಾಮಗಳ ಜನರು ಅದೇ ರಸ್ತೆಯಲ್ಲಿ ನಿತ್ಯವೂ ಕೂಡ ಓಡಾಟ ಮಾಡ್ತಾಯಿದ್ದಾರೆ. ಏಕೆಂದರೆ ಈ ರಸ್ತೆ ಪಕ್ಕದಲ್ಲಿ ಮಲಪ್ರಭಾ ನದಿ ಹರಿಯುತ್ತೆ. ಪ್ರತಿ ವರ್ಷವೂ ಕೂಡ ಮಳೆಗಾಲದಲ್ಲಿ ಪ್ರವಾಹ ಬಂದರೆ ಸಾಕು, ಇದೇ ಭಾಗದಲ್ಲಿ ನಾವೇನು ಹೇಳಕ್ಕೆ ಹೊರಟಿದ್ದೀವಿ ಈ ದೃಶ್ಯಗಳಲ್ಲಿ, ಇದೇ ಒಂದು ಭಾಗದಲ್ಲಿ ಪ್ರತಿ ವರ್ಷವೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಹ ಬಂದು ಆ ಒಂದು ರಸ್ತೆ ಕೊರ್ಕೊಂಡು ಹೋಗ್ತದೆ, ಕೊಚ್ಕೊಂಡು ಹೋಗುತ್ತೆ. ಆದರೆ ಶಾಶ್ವತ ಪರಿಹಾರ ಗುಣಮಟ್ಟದ ಕಾಮಗಾರಿ ಮಾತ್ರ ಗದಗ ಜಿಲ್ಲಾ ಪಂಚಾಯತಿ ಅವರು ಮಾಡ್ತಾಯಿಲ್ಲ. ಯಾಕಂತಂದರೆ ಆ ರಸ್ತೆ ಗದಗ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವಂಥದ್ದು. ಆ ಭಾಗದ ಜನರು ಸಾಕಷ್ಟು ಬಾರಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ, ಗಮನಕ್ಕೆ ತಂದಿದ್ದಾರೆ. ಆದರೂ ಕೂಡ ಅಧಿಕಾರಿಗಳು ನಮಗೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾಯಿದ್ದಾರೆ. ಹೀಗಾಗಿ ಅಂಥ ಅಪಾಯಕಾರಿ ರಸ್ತೆಯಲ್ಲಿ ನಿತ್ಯವೂ ಕೂಡ ಜನರು ಓಡಾಡ್ತಿದ್ದಾರೆ. ಜೊತೆಗೆ ಈಗ ಮಕ್ಕಳಿಗೂ ಕೂಡ ಆ ಒಂದು ರಸ್ತೆ ಕಂಟಕ ಎದುರಾಗಿದೆ. ಕಾರಣ ಇಷ್ಟೇ, ಪ್ರತಿನಿತ್ಯವೂ ಕೂಡ ಬಸರಕೋಡ ಮತ್ತು ಅಮರಗೋಳ ಸೇರಿದಂತೆ 4 ಗ್ರಾಮಗಳ ಜನರು ಹೊಳೆಆಲೂರ ಗ್ರಾಮಕ್ಕೆ ವಿದ್ಯಾರ್ಥಿಗಳು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮತ್ತು ಜೊತೆಗೆ ಕಾಲೇಜುಗಳಲ್ಲೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾರೆ. ಆದರೆ ಈ ರಸ್ತೆ ಅಧ್ವಾನದಿಂದ ಸರ್ಕಾರಿ ಬಸ್ಗಳ ಸಂಚಾರವೂ ಕೂಡ ಈಗ ಕಡಿತ ಮಾಡಲಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಬೈಕ್ ಆಗಿರ್ಬೋದು, ಸೈಕಲ್ ಮೂಲಕ, ಜೊತೆಗೆ ಟಮ್ಗಳ ಮೂಲಕ ಆ ಶಾಲಾ ಮಕ್ಕಳು ಶಾಲೆ ಕಾಲೇಜುಗಳಿಗೆ ಬರುವಂಥದ್ದಾಗಿದೆ. ಆದರೆ ಸರಿಯಾದ ಸಮಯಕ್ಕೆ ಅವರು ಶಾಲೆ ಕಾಲೇಜುಗಳಿಗೆ ತಲುಪಲು ಆಗ್ತಾಯಿಲ್ಲ. ನಿತ್ಯವೂ ಕೂಡ 1-2 ಪೀರಿಯಡ್ಗಳು ಕೂಡ ಮಿಸ್ ಆಗ್ತಾಯಿದ್ದಾವೆ. ಹೀಗಾಗಿ ಮಕ್ಕಳ ಶಿಕ್ಷಣಕ್ಕೂ ಕೂಡ ಹೊಡೆತ ಬೀಳ್ತಾ ಇದೆ. ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವ ದುಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಈ ಒಂದು ಸಮಸ್ಯೆ ಆ ಕ್ಷೇತ್ರದ ಶಾಸಕರಿಗೂ ಕೂಡ ಗೊತ್ತಿದೆ. ಯಾಕೆಂದರೆ ಇದು ರೋಣ ತಾಲೂಕು ವ್ಯಾಪ್ತಿಗೆ ಬಂದರೂ ಕೂಡ ಆ ಒಂದು ಹೊಳೆಆಲೂರು, ಅಮರಗೋಳ, ಬಸರಕೋಡಗಳು ಕೂಡ ಇವೆಲ್ಲವೂ ಕೂಡ ನರಗುಂದ ಕ್ಷೇತ್ರದ ವ್ಯಾಪ್ತಿಗೆ ಬರ್ತವೆ. ಹೀಗಾಗಿ ಈ ಭಾಗದ ಶಾಸಕರಾದಂಥ ಶಿಶಿ ಪಾಟೀಲರು ಕೂಡ ಈ ಒಂದು ರಸ್ತೆ ರಿಪೇರಿಗೆ ಗಮನ ಹರಿಸಬೇಕು. ಯಾಕೆಂತಂದರೆ ಪ್ರತಿ ವರ್ಷ ಕೂಡ ಪ್ರವಾಹ ಬರುತ್ತೆ, ರಸ್ತೆ ಕೊಚ್ಕೊಂಡು ಹೋಗ್ತೇವೆ ಅನ್ನುವಂಥ ಮಾಹಿತಿ ಕೂಡ ನಮ್ಮ ಶಾಸಕರಿಗಿದೆ. ನಮ್ಮ ಶಾಸಕರು ಕೂಡ ಗಂಭೀರವಾಗಿ ಈ ವಿಷಯವನ್ನು ಪರಿಗಣಿಸಬೇಕು. ಅಧಿಕಾರಿಗಳಿಗೆ ಅಧಿಕಾರಿಗಳ ಮೂಲಕ ಒಂದು ರಸ್ತೆಯನ್ನು ರಿಪೇರಿ ಮಾಡುವಂಥ ಕೆಲಸ ಮಾಡಬೇಕು. ಯಾಕಂತಂದರೆ ಈ ಒಂದು ಭಾಗದಲ್ಲಿ ಪ್ರತಿನಿತ್ಯವೂ ಕೂಡ ಸಾವಿರಾರು ನೂರಾರು ಜನರು ಆ ಒಂದು ರಸ್ತೆಯಲ್ಲಿ ಅಡ್ಡಾಡ್ತಾರೆ. ಆದರೆ ರಾತ್ರಿ ವೇಳೆಯಲ್ಲಿ ಸ್ವಲ್ಪ ಯಾಮಾರಿದರೂ ಕೂಡ 20 ಅಡಿ ಆಳಕ್ಕೆ ಬಿದ್ದು ದೊಡ್ಡ ದುರಂತ ಆಗುವುದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅಷ್ಟೇ ಅಲ್ಲ, ಈಗ ಇದ್ದಂಥ ಅಳೆದುಳಿದ ರಸ್ತೆ ಏನಿದೆ, ಆ ಅಳೆದುಳಿದ ರಸ್ತೆಯೂ ಕೂಡ ಸಾಕಷ್ಟು ಬಿರುಕು ಬಿಟ್ಟಿದೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಅಂಥ ಒಂದು ಭಯಾನಕ ರಸ್ತೆ ಅಲ್ಲಿದೆ. ಅಂಥ ಜೀವ ಭಯದಲ್ಲಿ ನಿತ್ಯವೂ ಕೂಡ ನೂರಾರು ಜನರು ಅದೇ ರಸ್ತೆಯಲ್ಲಿ ಅಡ್ಡಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ ಯಾಕೆ ಮೌನ ಇದೆ ಅನ್ನುವಂಥ ಪ್ರಶ್ನೆ ಕೂಡ ಈಗ ಜನರು ಮಾಡ್ತಾ ಇದ್ದಾರೆ. ಜನರ ಜೀವದ ಜೊತೆ ಅಧಿಕಾರಿಗಳು ಆಟ ಆಡ್ತಾ ಇದ್ದಾರಾ ಅಥವಾ ಜನಪ್ರತಿನಿಧಿಗಳು ಆಟ ಆಡ್ತಾ ಇದ್ದಾರಾ ಅಂತ ಅನ್ನೋ ಪ್ರಶ್ನೆ ಈಗ ಸಾಕಷ್ಟು ಕಾಡ್ತಾ ಇದ್ದೇವೆ. ಹೀಗಾಗಿ ಸರ್ಕಾರ ಸಾಕಷ್ಟು ನಾವು ಅಭಿವೃದ್ಧಿಗೆ ಬದ್ಧ ಅಂತ ಹೇಳ್ತಾರೆ. ಈಗಾಗಲೇ ಹೊಸ ಉಸ್ತುವಾರಿ ಸಚಿವರಾದಂಥ ಬಸವರಾಜ ರಾಯರೆಡ್ಡಿಯವರು ಕೂಡ ಈಗಾಗಲೇ ಅಧಿಕಾರಿಗಳ ಸಭೆ ಮಾಡಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಯಾಕೆಂದರೆ ಜಿಲ್ಲೆಯ ಅಭಿವೃದ್ಧಿಗಾಗಿ, ಜನರ ಕೆಲಸಕ್ಕಾಗಿ ಅಧಿಕಾರಿಗಳು ಸದಾ ಭದ್ರಾಗಿರಬೇಕು. ಒಂದು ವೇಳೆ ನಿರ್ಲಕ್ಷ್ಯ ತೋರಿಸಿದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದ ಎಚ್ಚರಿಕೆ ಕೂಡ ಈಗ ನೀಡಿದ್ದಾರೆ. ಸಚಿವರ ಎಚ್ಚರಿಕೆ ನೀಡಿದರೂ ಕೂಡ ಅಧಿಕಾರಿಗಳು ಇನ್ನೂ ಅಲರ್ಟ್ ಆಗಿಲ್ವಾ ಅನ್ನೋ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಯಾಕೆಂದರೆ ಪ್ರತಿನಿತ್ಯವೂ ಕೂಡ ಅಲ್ಲಿನ ಜನರು ಸಂಬಂಧಪಟ್ಟಂಥ ಇಲಾಖೆಗೆ ಮನವಿ ಮಾಡ್ತಾರೆ. ಯಾಕಂತಂದರೆ ಅಲ್ಲಿ ದೊಡ್ಡ ದುರಂತ ಆದರೆ ಹೊಣೆ ಯಾರು ಅನ್ನೋ ಭಯ ಕೂಡ ಆ ಜನರಿಗಿದೆ. ಹೀಗಾಗಿ ಪ್ರತಿನಿತ್ಯವೂ ಕೂಡ ಆ ಭಯದ ವಾತಾವರಣದಲ್ಲಿ ಭಯಾನಕ ರಸ್ತೆಯಲ್ಲಿ ಜನರು ಓಡಾಡ್ತಾ ಇದ್ದಾರೆ. ಹೀಗಾಗಿ ಇನ್ನಾದರೂ ಗದಗ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಎಚ್ಚೆತ್ತುಕೊಳ್ಬೇಕು.
ಜೊತೆಗೆ ಕ್ಷೇತ್ರದ ಶಾಸಕರು ಕೂಡ ಗಮನ ಹರಿಸಬೇಕು. ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಆ ಒಂದು ರಸ್ತೆ ಕಾಮಗಾರಿಗಳು ಮಾಡಬೇಕು, ಶಾಶ್ವತ ಪರಿಹಾರ ಕಲ್ಪಿಸಬೇಕನ್ನೋ ಒತ್ತಾಯ ಕೂಡ ಆ ಭಾಗದ ಜನರಿದ್ದಾರೆ. ಹೀಗಾಗಿ ಶೀಘ್ರವೇ ಎಚ್ಚೆತ್ತುಕೊಳ್ಳಬೇಕು, ಆ ಒಂದು ರಸ್ತೆ ಕಾಮಗಾರಿ ಆಗಬೇಕು, ಮುಂದೆ ಆಗುವ ಅನಾಹುತ ತಪ್ಪಿಸಬೇಕು ಅನ್ನೋ ಒತ್ತಾಯ ಈಗ ಆ ಗ್ರಾಮದ ಜನರಲ್ಲಿ ಕೇಳಿಬರ್ತಾ ಇದೆ.